ಸಿಂಗಲ್ ಲೈನ್ ಹೈವೇಗಳಲ್ಲಿ ಮಧ್ಯದಲ್ಲಿ ಒಂದು ವೈಟ್ ಪಟ್ಟಿ ಇರುತ್ತೆ. ಆ ವೈಟ್ ಪಟ್ಟಿ ಬಂದ್ಬಿಟ್ಟು ಮಧ್ಯೆ ಬ್ರೇಕ್ ಇದೆ ಅಂತ ಹೇಳಿದ್ರೆ, ಸೊ ಆ ರೋಡಲ್ಲಿ ನೀವು ಬಂದ್ಬಿಟ್ಟು ಓವರ್ಟೇಕ್ ಮಾಡ್ಬೋದು ಅಂತ ಅರ್ಥ. ಈಗ ನೋಡಿ, ಈಗ ನಾವು ನೋಡ್ತಿರುವಂಥ ರೋಡ್ ಮಧ್ಯದಲ್ಲಿ ಏನು ವೈಟ್ ಪಟ್ಟಿ ಇದೆ, ಅದು ಬ್ರೇಕ್ ಇದೆ, ಸ್ವಲ್ಪ ಮಟ್ಟಿಗೆ ಬ್ರೇಕ್ ಇದೆ ಮಧ್ಯದಲ್ಲಿ ಅಲ್ವಾ. ಸೊ ಈ ರೀತಿ ತಂತ್ರ ಮಾತ್ರ ನೀವು ಓವರ್ಟೇಕ್ ಮಾಡ್ಬೋದು ಅಂತ ಅರ್ಥ. ಇನ್ ಕೇಸ್ ಏನಾದ್ರೆ ವೈಟ್ ಪಟ್ಟಿ ಬಂದ್ಬಿಟ್ಟು ಬ್ರೇಕ್ ಇಲ್ಲದೆ ಕಂಟಿನ್ಯೂ ಆಗಿದೆ ಅಂತ ಹೇಳಿದ್ರೆ, ನೀವು ಆ ರೋಡಲ್ಲಿ ಆ ಟೈಮ್ನಲ್ಲಿ ಓವರ್ಟೇಕ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರೆ, ಆ ವೈಟ್ ಪಟ್ಟಿ ಏನಿದೆ ಅದನ್ನ ಕ್ರಾಸ್ ಮಾಡಿ ನೀವು ರೈಟ್ ಲೈನ್ಗೆ ಶಿಫ್ಟ್ ಮಾಡಬಾರ್ದು ಅಂತ ಟ್ರಾಫಿಕ್ ರೂಲ್ಸ್. ಸೊ ಇದು ಎಸ್ಪೆಷಲಿ ಎಲ್ಲಿರುತ್ತೆ ಅಂದ್ರೆ, ಹಳ್ಳಿಗಳು ಸ್ಟಾರ್ಟ್ ಆಗ್ತಿರ್ತದೆ ಹೈವೇಗಳಲ್ಲಿ, ಅಲ್ಲಿ ಮತ್ತೆ ಸ್ಕೂಲ್ಸ್ ಇರ್ಬೋದು, ಕೆಲವೊಂದು ರೋಡ್ಗಳು ಬಂದ್ಬಿಟ್ಟು ಮರ್ಜ್ ಆಗ್ತಿರುತ್ತೆ, ಸಬ್ ರೋಡ್ ಬಂದ್ಬಿಟ್ಟು ಹೈವೇಗಳಿಗೆ. ಸೊ ಅಂತಲ್ಲಿ ಬಂದ್ಬಿಟ್ಟು ನಮ್ಮ ವೈಟ್ ಪಟ್ಟಿ ಏನಿದೆ ಅದು ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ನಾವು ಓವರ್ಟೇಕ್ ಮಾಡಬಾರ್ದು, ಅಂದ್ರೆ ರೈಟ್ ಲೈನ್ಗೆ ಬರಬಾರ್ದು ಅಂತ ಅದರ ಅರ್ಥ. ಈಗ ನನ್ನ ಮುಂದುಗಡೆ ಬಂದ್ಬಿಟ್ಟು ಒಂದು ಟಾಟಾ ಎಸ್ ಹೋಗ್ತಾ ಇದೆ ಪ್ಯಾಸೆಂಜರ್ ವೆಹಿಕಲ್. ಸೊ ಇದನ್ನ ನಾನು ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ನನಗೆ ಅಷ್ಟು ಡಿಫಿಕಲ್ಟ್ ಅನ್ಸಲ್ಲ. ಯಾಕಂತ ಹೇಳಿದ್ರೆ ಆ ಗಾಡಿ ಮುಂದ್ಗಡೆ ನನಗೆ ರೋಡ್ ಬಂದ್ಬಿಟ್ಟು ವಿಸಿಬಿಲಿಟಿ ಇರುತ್ತೆ, ಅಂದ್ರೆ ಕಾಣ್ತಿರುತ್ತೆ ನನಗೆ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಅಷ್ಟು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಬೇಕಂತಿಲ್ಲ. ಅಂದ್ರೆ ಲಾರಿ ಓವರ್ಟೇಕ್ ಮಾಡ್ಬೇಕಾದ್ರೆ ಏನ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿದ್ವಿ ನಾವು, ಅಷ್ಟು ಮೇಂಟೈನ್ ಮಾಡ್ಬೇಕಂತ. ಇಲ್ಲಿ ನೋಡಿ, ನಾನು ಬಂದ್ಬಿಟ್ಟು ಸ್ವಲ್ಪ ಹತ್ರನೇ ಇದ್ದೀನಿ. ಈಗ ನಾನು ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ನನಗೆ ORM ನಲ್ಲಿ ಚೆಕ್ ಮಾಡ್ತೀನಿ ಒಂದ್ಸರಿ ಹಿಂದ್ಗಡೆ ಯಾವ್ದು ವೆಹಿಕಲ್ ಬರ್ತಿದೆಯಾ ಇಲ್ವಾ ಅಂತ. ಇನ್ ಕೇಸ್ ಬರ್ತಿಲ್ಲ ಅಂತ ಹೇಳಿದ್ರೆ ನಾನು ರೈಟ್ ಲೈನ್ಗೆ ಇಂಡಿಕೇಟರ್ ಕೊಟ್ಕೊಂಡ್ಬಿಟ್ಟು ಶಿಫ್ಟ್ ಆಗಿಬಿಟ್ಟು ಅದನ್ನ ಓವರ್ಟೇಕ್ ಮಾಡಬೇಕು. ಬಟ್ ಇಲ್ಲಿ ಎದುರುಗಡೆ ಬಂದ್ಬಿಟ್ಟು ಲಾರಿ ಬಂತು, ಓವರ್ಟೇಕ್ ಮಾಡೋಕ್ಕಾಗಲ್ಲ. ನಾನು ಮತ್ತೆ ಅದೇ ವೆಹಿಕಲ್ ಹಿಂದ್ಗಡೆನೆ ಹೋಗಬೇಕು. ಓವರ್ಟೇಕ್ ಮಾಡಬೇಕಾದ್ರೆ ಯಾವಾಗಲೂ ತುಂಬ ಕಾಮ್ ಆಗಿರಬೇಕು. ಹಾಗೆ ಬಂದ್ಬಿಟ್ಟು ರೋಡ್ ಬಂದ್ಬಿಟ್ಟು ಕ್ಲಿಯರ್ ಆಗಿರ್ಬೇಕು, ಎದುರುಗಡೆ ಇರುವಂಥದ್ದು. ಹಾಗೆ ಹಿಂದ್ಗಡೆ ಯಾವುದೇ ರೀತಿಯ ವೆಹಿಕಲ್ಸ್ ಬರ್ತಿರ್ಬೋದು. ಸೊ ಆ ಟೈಮ್ನಲ್ಲಿ ಮಾತ್ರ ಓವರ್ಟೇಕ್ ಮಾಡಬೇಕು. ಓಕೆ, ಸೊ ಕೆಲವು ಟೈಮ್ನಲ್ಲಿ ನೀವು ಹಾರ್ನ ಯೂಸ್ ಮಾಡಬೇಕಾಗ್ಬೋದು, ಎಸ್ಪೆಷಲಿ ಪ್ಯಾಸೆಂಜರ್ಸ್ ವೆಹಿಕಲ್ಸ್ ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಈ ರೀತಿಯ ವೆಹಿಕಲ್ಸು ಸ್ವಲ್ಪ ಮಟ್ಟಿಗೆ ನೀವು ಇಲ್ಲಿ ಹಾರ್ನ ಯೂಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರು ಕೆಲವು ಟೈಮ್ನಲ್ಲಿ ರೈಟ್ ಲೈನ್ಗೆ ಅವರೇ ಬಂದುಬಿಡ್ತಾರೆ ಇಮಿಡಿಯೇಟ್ ಆಗಿ, ನಾವು ಓವರ್ಟೇಕ್ ಮಾಡಬೇಕಂತ ಟೈಮ್ಗಾಗಿ ಸ್ವಲ್ಪ ಮಟ್ಟಿಗೆ ನೀವು ಹಾರ್ನ ಯೂಸ್ ಮಾಡ್ಬೋದು. ಓಕೆನಾ. ಕೇಸ್ ಏನಾದ್ರೂ ಸಿಂಗಲ್ ಲೈನ್ ಹೈವೇಗಳಲ್ಲಿ ಈ ರೀತಿಯ ಬೈಕ್ಗಳು ಎಲ್ಲ ಹೋಗ್ತಾರೆ, ಟೂ ವೀಲರ್. ಸೊ ಟೂ ವೀಲರ್ನ ನೀವು ಓವರ್ಟೇಕ್ ಮಾಡ್ಬೇಕಂದ್ರೆ ಸೆಂಟರ್ ಪಾಯಿಂಟ್ ಏನಿದೆ, ರೋಡಿನ ಸೆಂಟರ್ ಅಂದ್ರೆ ವೈಟ್ ಪಟ್ಟಿ ಏನಿದೆ ಅದರಿಂದ ರೈಟ್ ಲೈನ್ ಇದೆ ಅರ್ಧಕ್ಕೆ ನಮ್ಮ ರೈಟ್ ವೆಹಿಕಲ್ ವೀಲ್ ಬರಬೇಕು. ಲೆಫ್ಟ್ ವೀಲ್ ಬಂದ್ಬಿಟ್ಟು ಲೆಫ್ಟ್ ಲೈನಲ್ಲಿ ಇದ್ರೂ ನಡೀತೆ, ಯಾಕಂದ್ರೆ ಅದು ಟೂ ವೀಲರ್ ಜಸ್ಟ್ ಒಂದು ಸಿಂಗಲ್ ಇಷ್ಟು ಲೈನಲ್ಲಿ ಮಾತ್ರ ಹೋಗ್ತಿರುತ್ತೆ. ಸೊ ಅವಾಗ ನೀವು ಒಂದು ಟೈಮ್ ಅವ್ರಿಗೆ ಹಾರ್ನ್ ಮಾಡ್ಕೊಂಬಿಟ್ಟು, ಸೊ ಅವರು ಲೆಫ್ಟ್ ಸೈಡೇ ಹೋಗುವ ಹಾಗೆ ನೀವು ವಾರ್ನ್ ಮಾಡಿ ರೋಡ್ ಮಧ್ಯದಲ್ಲಿ ಸೆಂಟರ್ ಪಾಯಿಂಟ್ ಅನ್ನು ನೀವು ಟೂ ವೀಲರ್ನ ಓವರ್ಟೇಕ್ ಮಾಡ್ಬೋದು ತುಂಬಾ ಈಸಿಯಾಗಿ. ಬಟ್ ಏನಂದ್ರೆ ಅಲ್ಲಿ ಡಿಪೆಂಡ್ ಆಗುತ್ತೆ, ಆ ಟೂ ವೀಲರ್ ಬಂದ್ಬಿಟ್ಟು ಸೈಡಲ್ಲಿ ಹೋಗ್ತಿದ್ರಾ ಅಥವಾ ಸೆಂಟ್ರಲ್ ಹೋಗ್ತೀರಾ ಅಥವಾ ಅವ್ರು ಬಂದ್ಬಿಟ್ಟು ಮಧ್ಯದ ಹೋಗ್ತೀರಾ ಅಂತ. ಸೊ ಇನ್ ಕೇಸ್ ಏನಾದರೂ ಅವ್ರು ಸೆಂಟ್ರಲ್ ಹೋಗ್ತಿದ್ರ ಅಂತ ಹೇಳಿದ್ರೆ ನೀವು ರೈಟ್ ಲೈನ್ಗೆ ಪೂರ್ತಿಯಾಗಿ ಶಿಫ್ಟ್ ಆಗಿ ಓವರ್ಟೇಕ್ ಮಾಡಬೇಕಾಗ್ಬೋದು. ಇನ್ ಕೇಸ್ ಏನಾದ್ರೆ ನಾನು ಅಬ್ಸರ್ವ್ ಮಾಡಿದಾಗೆ ಟೂ ವೀಲರ್ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಸೈಡೇ ಹೋಗ್ತಿರ್ತಾರೆ. ಸೊ ಆ ಟೈಮ್ನಲ್ಲಿ ನಾವು ರೋಡ್ ಮಧ್ಯದಿಂದ ಅಂದ್ರೆ ನಮ್ಮ ರೈಟ್ ವೀಲ್ ಬಂದ್ಬಿಟ್ಟು ರೈಟ್ ಲೈನಲ್ಲಿ, ಹಾಗೆ ಲೆಫ್ಟ್ ವೀಲ್ ಬಂದ್ಬಿಟ್ಟು ಲೆಫ್ಟ್ ಲೈನಲ್ಲಿ, ಅಂದ್ರೆ ಮಧ್ಯದಿಂದ ನಾವು ಓವರ್ಟೇಕ್ ಮಾಡ್ಬೋದು. ಸಿಂಗಲ್ ಲೈನ್ ಹೈವೇದಲ್ಲಿ ಈ ರೀತಿಯಾಗಿ ಒಂದು ಅಪ್ ಬರುತ್ತೆ. ಸೊ ಈ ರೀತಿ ಅಪ್ ಇದೆ ಅಂತ ಹೇಳಿದ್ರೆ ನಮ್ಗೆ ನೋಡಿ ಎದುರುಗಡೆ ಬರುತ್ತಂತ ರೋಡ್ ಬಂದ್ಬಿಟ್ಟು ವಿಸಿಬಲ್ ಇರಲ್ಲ, ಕಾಣಲ್ಲ ಏನು ಬರ್ತಿದೆ ಏನು ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಂಥ ಟೈಮ್ನಲ್ಲೂ ಬಂದ್ಬಿಟ್ಟು ನಾವು ಓವರ್ಟೇಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೋಡಿ ಎದುರುಗಡೆ ಗಾಡಿಗಳು ಬರ್ತಿದೆ, ಬಟ್ ನನಗೆ ಅಲ್ಲಿಂದ ಕೆಳಗಡೆ ಸ್ವಲ್ಪ ಹಿಂದೆ ನೀವು ಅಬ್ಸರ್ವ್ ಮಾಡಿದ್ರೆ ಅಂತ ಹೇಳಿದ್ರೆ ನನಗೆ ಏನು ಕಾಣಿಸ್ತಿಲ್ಲ, ಬಟ್ ಎದುರುಗಡೆ ಬಂದ್ಬಿಟ್ಟು ಗಾಡಿಗಳು ಬರ್ತಾ ಇದ್ದಾವೆ. ಅಪ್ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಓವರ್ಟೇಕ್ ಮಾಡ್ಲಿಕ್ಕೆ ಹೋಗಬಾರ್ದು, ನಮ್ಮ ಲೆಫ್ಟ್ ಲೈನಲ್ಲೇ ನಾವು ಮೂವ್ ಆಗಬೇಕು. ಮುಂದೆ ಬಂದ್ಬಿಟ್ಟು ಬೈಕ್ ಹೋಗ್ತಾ ಇದೆ, ಅದನ್ನ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ನಾ ಸ್ವಲ್ಪ ಸೆಂಟರ್ ಪಾಯಿಂಟಿಗೆ ಬರ್ತೀನಿ. ನನ್ನ ಗಾಡಿ ಇಷ್ಟು ನೋಡಿ ಸ್ವಲ್ಪ ಸೆಂಟರ್ ಪಾಯಿಂಟಿಗೆ ಬಂದೆ, ಆ ಬೈಕ್ ಬಂದ್ಬಿಟ್ಟು ನಮ್ಮ ಗಾಡಿಗೂ ತುಂಬಾನೇ ಸೇಫ್ ಡಿಸ್ಟೆನ್ಸ್ ಇತ್ತು ಮಧ್ಯದಲ್ಲಿ. ಈ ರೀತಿಯಾಗಿ ನಾವು ಟೂ ವೀಲರ್ನ ಓವರ್ಟೇಕ್ ಮಾಡ್ಬೋದು. ORM ನ ಸ್ವಲ್ಪ ಮಟ್ಟಿಗೆ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು, ಅಂದ್ರೆ ಅವಾಗ ORM ನ ಲೆಫ್ಟ್ ಮತ್ತೆ ರೈಟ್ ORM ನ ನೋಡ್ತಾ ಇರಬೇಕು. ಹಿಂದ್ಗಡೆ ಬರ್ತಿರೋಂಥ ವೆಹಿಕಲ್ಸ್ ಬರ್ತಿದಾವ, ನಮ್ಮ ಗಾಡಿ ಹತ್ರ ಇದಾವ, ಸೊ ಅವನ್ನೆಲ್ಲ ನೋಡ್ತಾ ಇರಬೇಕಾಗುತ್ತೆ. ಟ್ರಾಫಿಕ್ ಬಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಸ್ಪೀಡ್ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನೀವು ಸಹ 60 ಕಿಲೋಮೀಟರ್ ಸ್ಪೀಡನ್ನೇ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನೀವು 60 ಇತ್ತು, ನೀವು 30 ಕಿಲೋಮೀಟರ್ 40 ಕಿಲೋಮೀಟರ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಅಲ್ಲಿ ಹಿಂದೆ ಬರುತ್ತಂಥ ವೆಹಿಕಲ್ಸ್ ಅನ್ನೆಸೆಸರಿಗೆ ಹಾರ್ನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಅನ್ನೆಸೆಸರಿ ಟೆನ್ಷನ್ ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಇಲ್ಲ ಅವ್ರಿಗೆ ಓವರ್ಟೇಕ್ ಮಾಡೋದಕ್ಕೂ ಪ್ರಾಬ್ಲಮ್ ಆಗ್ತಿರುತ್ತೆ, ಯಾಕಂದ್ರೆ ರೈಟ್ ಸೈಡಿಂದ ವೆಹಿಕಲ್ಸ್ ಬರ್ತಾ ಇರೋದ್ರಿಂದ. ಹೀಗಾಗಿ ನೀವು ಯಾವ ಸ್ಪೀಡಲ್ಲಿ ಟ್ರಾಫಿಕ್ ಮೂವ್ ಆಗ್ತಾ ಇದೆ ರೋಡಲ್ಲಿ ಅದೇ ಸ್ಪೀಡನ್ನೇ ನೀವು ಸಹ ಮೇಂಟೈನ್ ಮಾಡಬೇಕು. ಎದುರುಗಡೆ ಇರುವಂಥ ಬಸ್ ಬಂದ್ಬಿಟ್ಟು ದೊಡ್ಡ ವೆಹಿಕಲ್, ನಮಗಿಂತ ವೆಹಿಕಲ್. ಸೊ ಅದರ ಮುಂದ್ಗಡೆ ಇರುವಂಥ ರೋಡ್ ವಿಸಿಬಲ್ ಕ್ಲಿಯರ್ ಇದೆಯಾ ಇಲ್ವ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೋಬೇಕು. ಸೊ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಗಾಡಿಯಿಂದ ಸೊ ಇದರಡೆ ಅಂತ ಬಸ್ನ ವೆಹಿಕಲ್ನ ಮುಂದ್ಗಡೆ ರೋಡ್ನಿಂದ ಅದು ಕಾಣುವಷ್ಟು ನಮಗೆ ಸೇಫ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಈ ಬಸ್ಸಿನಿಂದ ಮುಂಚೆ ಬಸ್ಸಿನಿಂದ ಆ ಕಡೆಗೆ ಏನು ಗಾಡಿಗಳು ಬರ್ತಾ ಇದೆಯಲ್ಲ ಅಂತ ನೋಡ್ಬೋದು ನಾವು ಇಷ್ಟು ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ. ಈಗ ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿರುವಷ್ಟು. ಓಕೆ, ಈ ರೀತಿಯಾಗಿ ಲೆಫ್ಟ್ ಸೈಡ್ಗೆ ಈ ರೀತಿಯಾಗಿ ಹೋಗಬಾರ್ದು. ಲೆಫ್ಟ್ ಸೈಡ್ಗೆ ಹೋಗಿ ಆ ಬಸ್ಸಿನ ಹಿಂದ್ಗಡೆನೆ ಹತ್ರ ಹೋಗ್ಬಿಡ್ಬಾರ್ದು. ಸ್ವಲ್ಪ ಮಟ್ಟಿಗೆ ಈ ನಮ್ಮ ಲೆಫ್ಟ್ ಲೈನ್ನ ಸೆಂಟರ್ ಪಾಯಿಂಟ್ ಏನಿದೆ ಆ ವೈಟ್ ಪಟ್ಟಿ, ಸೊ ಅದ್ರ ಹತ್ರ ಇರಬೇಕು ನಾವು. ಹೀಗೆ ಸ್ವಲ್ಪ ಮಟ್ಟಿಗೆ ರೈಟ್ ಸೈಡಲ್ಲಿ, ಬಟ್ ರೈಟ್ ಲೈನ್ಗೆ ಹೋಗಬಾರ್ದು.
ವೈಟ್ ಪಟ್ಟಿ ಏನಿದೆ ಅದಕ್ಕೆ ನಿಯರೆಸ್ಟ್ ಆಗಿರ್ಬೇಕು, ಸ್ವಲ್ಪ ಮಟ್ಟಿಗೆ ಸೆಂಟರ್ ಪಾಯಿಂಟ್ ಅಲ್ಲಿ. ಈಗ ನೋಡಿ ಎದುರುಗಡೆ ಬಂದ್ಬಿಟ್ಟು ಒಂದು ಲಾರಿ ಹೋಗ್ತಾ ಅದನ್ನ ಬಸ್ ಓವರ್ಟೇಕ್ ಮಾಡ್ತಾ ಇದೆ. ಕೆಲವೊಬ್ರು ಏನ್ ಮಿಸ್ಟೇಕ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಆ ಬಸ್ಸಿನಿಂದನೇ ಓವರ್ಟೇಕ್ ಮಾಡ್ಬಿಡ್ತಾರೆ ಅವರು ಸಹ ಹೋಗ್ಬಿಟ್ಟು. ಆಕ್ಚುಲಿ ಆ ರೀತಿಯಾಗೆಲ್ಲ ಮಾಡಬಾರ್ದು. ಆ ಬಸ್ ಓವರ್ಟೇಕ್ ಮಾಡ್ತಾ ಆಕ್ಚುಲಿ ಓವರ್ಟೇಕ್ ಮಾಡೋದಕ್ಕೆ ಅವ್ರ ಹತ್ರ ಟೈಮ್ ಇದೆ. ನೋಡಿ ಎದುರುಗಡೆ ಬಂದ್ಬಿಟ್ಟು ಕಾರ್ ಬಂದ್ಬಿಟ್ಟು ಸಡನ್ ಆಗಿ ಇನ್ ಕೇಸ್ ಏನಾದ್ರೂ ನಾವು ಆ ಬಸ್ಸಿನಿಂದನೇ ಹೋಗಿದ್ವಿ ಅಂತ ಹೇಳಿದ್ರೆ ಏನಾಗ್ತಿತ್ತು, ಬಸ್ ಏನೋ ಪಾಸ್ ಆಗಿರ್ತಿತ್ತು, ಬಟ್ ಬಂದ್ಬಿಟ್ಟು ನಮ್ಮ ಕಾರ್ ಬಸ್ ಪಾಸ್ ಆಯ್ತು, ನಾವು ಬಂದ್ಬಿಟ್ಟು ಸಿಕ್ಕಾಕೊಳ್ತಿದ್ವಿ. ಓಕೆನಾ. ಎದುರುಗಡೆ ಬರ್ತದ ಒಂದು ವೆಹಿಕಲ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ವೆಹಿಕಲ್ ಹಿಂದ್ಗಡೆ ಇರುವಂತ ವೆಹಿಕಲ್ ಅದನ್ನ ಓವರ್ಟೇಕ್ ಮಾಡ್ತಾ ಇದೆ ಅಂದ್ರೆ ಅದು ಓವರ್ಟೇಕ್ ಮಾಡುವಾಗ ನಾವು ವೇಟ್ ಮಾಡಬೇಕು. ಓವರ್ಟೇಕ್ ಮಾಡಿ ಅದು ಹೋದ್ಮೇಲೆ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಆ ವೆಹಿಕಲ್ನ ಓವರ್ಟೇಕ್ ಮಾಡಬೇಕು. ಈ ರೋಡಲ್ಲಿ ಎದುರುಗಡೆ ಬಂದ್ಬಿಟ್ಟು ಯಾವುದೇ ರೀತಿ ವೆಹಿಕಲ್ ಇಲ್ಲ. ಹಾಗೆ ORM ನಲ್ಲಿ ನೋಡ್ತೀನಿ ಯಾವುದೇ ವೆಹಿಕಲ್ ಬರ್ತಾ ಇಲ್ಲ. ಈಗ ಓವರ್ಟೇಕ್ ಮಾಡ್ತೇನೆ ರೈಟ್ ಲೈನ್ ಬಂದ್ಬಿಟ್ಟು. ಓವರ್ಟೇಕ್ ಆದಮೇಲೆ ಲೆಫ್ಟ್ ORM ನಲ್ಲಿ ಚೆಕ್ ಮಾಡಬೇಕು ಲಾರಿ ಬಂದ್ಬಿಟ್ಟು ದೂರ ಇದೆಯಾ ಅಂತ ಬಿಟ್ಟು ಅದಾದ್ಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಲೆಫ್ಟ್ ಲೈನ್ಗೆ ಶಿಫ್ಟ್ ಆಗಬೇಕು. ಸೊ ಹೀಗೆ ನೀವು ಸಿಂಗಲ್ ಲೈನ್ ಹೈವೇಗಳು ಡ್ರೈವ್ ಮಾಡಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಇದೆ ಅದು ಬಂದ್ಬಿಟ್ಟು ಯಾವಾಗಲೂ ರೋಡ್ ಮೇಲೇ ಇರಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಎರಡೇ ಲೇನ್ ಇರೋದು, ಒಂದು ನಾವು ಹೋಗೋದಕ್ಕೆ, ಇನ್ನೊಂದು ನಮ್ಮ ಎದುರುಗಡೆ ಇರುವಂಥ ವೆಹಿಕಲ್ ಬರೋದಕ್ಕೆ. ಸೊ ಇಲ್ಲಿ ನೀವು ಕಾನ್ಸಂಟ್ರೇಷನ್ ಆ ಕಡೆ ಮಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಏನು ಸೆಂಟರ್ ಪಾಯಿಂಟಿಗೆ ಬಂತು, ಈ ಕಡೆ ರೋಡಿಂದ ರೈಟ್ ಲೈನ್ ಹತ್ತತ್ರ ಬಂತು ಅಂತ ಹೇಳಿದ್ರೆ ಸೊ ರೈಟ್ ಲೈನಲ್ಲಿ ಎದುರುಗಡೆ ಬರ್ತಿರೋಂಥ ವೆಹಿಕಲ್ಸ್ ಇದೆ. ಸೊ ಅವಕ್ಕೂ ಪ್ರಾಬ್ಲಮ್ ಆಗ್ಬೋದು, ಹಾಗೆ ನಮಗೂ ಸಹ ಪ್ರಾಬ್ಲಮ್ ಆಗ್ಬೋದು. ಇಲ್ಲಿ ಏನಾದ್ರು ಕೆಲವು ಟೈಮ್ನಲ್ಲಿ ಏನಾದ್ರು ಡೌಟ್ಸ್ ಕ್ಲಿಯರ್ ಆಯ್ತು ಅಥವಾ ಸ್ವಲ್ಪ ಮಟ್ಟಿಗೆ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಸೊ ಅಲ್ಲಿ ಸಿಚುವೇಶನ್ ಬಂದ್ಬಿಟ್ಟು ಬೇರೆನೇ ಆಗಿಬಿಡುತ್ತೆ. ಓಕೆನಾ. ಸೊ ಹೀಗಾಗಿ ಸಿಂಗಲ್ ಲೈನ್ ಹೈವೇದಲ್ಲಿ ಡ್ರೈವ್ ಮಾಡಬೇಕಾದ್ರೆ ಎಸ್ಪೆಷಲಿ ನಿಮ್ಮ ಕಾನ್ಸಂಟ್ರೇಷನ್ ಯಾವಾಗಲೂ ಬಂದ್ಬಿಟ್ಟು ರೋಡ್ ಮೇಲ್ಗಡೆ ಇರಬೇಕು. ಹಾಗೆ ನಮ್ಮ ಲೇನನ್ನು ನಾವು ಚೇಂಜ್ ಮಾಡಬಾರ್ದು, ಲೆಫ್ಟ್ ಲೇನಲ್ಲೇ ಯಾವಾಗಲೂ ಮೂವ್ ಆಗ್ತಾ ಇರಬೇಕು. ನೋಡಿ ಈಗ ಒಂದು 3 ವೀಲರ್ ಹೋಗ್ತಾ ಇದೆ, ಅಪ್ಪೆ ಗಾಡಿ ಹೋಗ್ತಾ ಇದೆ, ಅದನ್ನು ಓವರ್ಟೇಕ್ ಮಾಡೋದು ಸಹ ಅಷ್ಟೊಂದೇನು ಡಿಫಿಕಲ್ಟ್ ಅಲ್ಲ. ಸೊ ಹತ್ತಿರ ಹೋಗಿ ಸಹ ನಾವು ಓವರ್ಟೇಕ್ ಮಾಡ್ಬೋದು. ಈಗ ನೀವು ನೋಡ್ತಿರುವಾಗೆ ನನ್ನ ಗಾಡಿಯ ತುಂಬ ನಿಯರೆಸ್ಟ್ ಬಂದಿದ್ದೇನೆ. ಈಗ ಎದುರುಗಡೆ ಯಾವುದೇ ವೆಹಿಕಲ್ ಇಲ್ಲ ಕನ್ಫರ್ಮ್ ಆದಮೇಲೆ ರೈಟ್ ಲೈನಿಗೆ ಬಂದ್ಬಿಟ್ಟು ಈ ರೀತಿಯಾಗಿ ಓವರ್ಟೇಕ್ ಮಾಡ್ತೇನೆ. ಓವರ್ಟೇಕ್ ಆದಮೇಲೆ ಲೆಫ್ಟ್ ಲೈನಿಗೆ ಶಿಫ್ಟ್ ಆಗೋದು, ಸ್ವಲ್ಪ ಮಟ್ಟಿಗೆ ಡಿಸ್ಟೆನ್ಸ್ ನೋಡ್ಕೊಂಬಿಟ್ಟು ಹಿಂದ್ಗಡೆ ಬರ್ತಿರೋ ವೆಹಿಕಲ್ಸು ಹತ್ತಿರ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಲೆಫ್ಟ್ ಲೈನ್ಗೆ ಶಿಫ್ಟ್ ಆಗ್ತೇನೆ. ಈಗ ಕಲಿತಿದ್ರೆ ಅಂತ ಹೇಳಿದ್ರೆ ಆ ಗಾಡಿ ಹೋದ್ಮೇಲೆ ನೀವು ಬೈಕನ್ನು ಓವರ್ಟೇಕ್ ಮಾಡೋದು ಬೆಟರ್. ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮಗೆ ಗೊತ್ತಾಗುತ್ತೆ ನಮ್ಮ ಗಾಡಿ ಬಂದ್ಬಿಟ್ಟು ಜಡ್ಜ್ ಮಾಡಬೇಕಾದ್ರೆ ಲೆಫ್ಟ್ ರೈಟ್ ಎಲ್ಲೆಲ್ಲಿದೆ ಅಂತ. ಸೊ ಆ ಟೈಮ್ನಲ್ಲಿ ನೀವು ತುಂಬ ಈಸಿಯಾಗಿ ಸೇಫ್ ಡಿಸ್ಟೆನ್ಸನ್ನು ಜಡ್ಜ್ ಮಾಡಿ ಓವರ್ಟೇಕ್ ಮಾಡ್ಬೋದು. ಬೈಕ್ ಬಂದ್ಬಿಟ್ಟು ಸೆಂಟರ್ ಪಾಯಿಂಟಲ್ಲಿ ಹೋಗ್ತಾರೆ, ಅದಕ್ಕೆ ಹೇಗೆ ಮಾಡ್ತೀನಿ ನಾನು ರೈಟ್ ಲೈನಿಗೆ ಶಿಫ್ಟ್ ಆಗ್ತೇನೆ. ರೈಟ್ ಲೈನ್ ಶಿಫ್ಟ್ ಆಗಿಬಿಟ್ಟು ಆಮೇಲೆ ಓವರ್ಟೇಕ್ ಮಾಡಿ ಲೆಫ್ಟ್ ಲೈನಿಗೆ ಬರ್ತೇನೆ. ಸೊ ಕೆಲವು ಟೈಮ್ನಲ್ಲಿ ಬೈಕ್ 2 ವೀಲರು ಸಹ ಬಂದ್ಬಿಟ್ಟು ಏನು ಮಾಡೋದು ಸೈಡ್ ಹೋಗ್ತಿರಲ್ಲ, ಸೆಂಟರ್ ಪಾಯಿಂಟಲ್ಲಿ ಹೋಗ್ತಿರ್ತಾರೆ. ಸೊ ಆ ಟೈಮ್ನಲ್ಲಿ ನಾವು ಅನಿವಾರ್ಯವಾಗಿ ರೈಟ್ ಲೈನ್ಗೆ ಬಂದೇ ಓವರ್ಟೇಕ್ ಮಾಡಬೇಕಾಗುತ್ತೆ. ಬಂದ್ಬಿಟ್ಟು ಕರ್ವ್ ಇದೆ. ಸೊ ಈ ಕರ್ವ್ಗಳಲ್ಲಿ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಓವರ್ಟೇಕ್ ಮಾಡಲಿಕ್ಕೆ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಕರ್ವ್ಗಳಲ್ಲಿ ಎದುರುಗಡೆ ಬರ್ತಿರೋಂಥ ವೆಹಿಕಲ್ಸು ನಮಗೆ ಕಾಣಲ್ಲ, ರೋಡ್ ಕ್ಲಿಯರ್ ಇದೆಯಾ ಇಲ್ವ ಅಂತ ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ಒಂದು ಪ್ರಾಪರ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ನೀವು ಡ್ರೈವ್ ಮಾಡಿ. ಹಾಗೆ ನೀವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಡ್ರೈವ್ ಮಾಡಬೇಕಾದ್ರೆ ಈ ರೈಟ್ ಲೈನ್ ಏನಿದೆ, ವೈಟ್ ಪಟ್ಟಿ ಏನಿದೆ, ಅದನ್ನು ಯಾವತ್ತೂ ಕ್ರಾಸ್ ಮಾಡಬಾರ್ದು. ಎಸ್ಪೆಷಲಿ ನೀವು ಕರ್ವಲ್ಲಿ ಡ್ರೈವ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ, ಯಾಕಂದರೆ ಕರ್ವಲ್ಲಿ ವೆಹಿಕಲ್ಸ್ಗಳು ಹತ್ರನೇ ಬರ್ತಿರುತ್ತೆ. ನಾವು ಮಿಡ್ಲಿಗೆ ಬಂದ್ವಿ, ಆ ವೈಟ್ ಪಟ್ಟಿ ಕ್ರಾಸ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ನಮ್ಮ ಗಾಡಿಯಿಂದ ಅಚಾನಕ್ ಸಡನ್ನಾಗಿ ಗಾಡಿಗಳು ಬಂದ್ಬಿಡ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಲೆಫ್ಟ್ ಟು ರೈಟ್ ಸೈಡ್ ವೈಟ್ ಪಟ್ಟಿ ಮಧ್ಯದಲ್ಲಿ ಏನು ಪಟ್ಟಿ ಇದೆ ಅದನ್ನು ಕ್ರಾಸ್ ಮಾಡಲಿಕ್ಕೆ ಹೋಗಬೇಡಿ, ಎಸ್ಪೆಷಲಿ ಕರ್ವ್ಗಳಲ್ಲಿ. ಸ್ನೇಹಿತರೆ, ನೀವು ಸಿಂಗಲ್ ಲೈನ್ ಹೈವೇದಲ್ಲಿ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಈ ರೀತಿಯಾಗಿ ಏನೇನು ನಾನು ಯಾವ ರೀತಿ ಓವರ್ಟೇಕ್ ಮಾಡಬೇಕಾದ್ರೆ ಏನೇನು ಪಾಯಿಂಟ್ಸ್ ಹೇಳಿದೆ, ಹಾಗೆ ಡ್ರೈವ್ ಮಾಡಬೇಕಾದ್ರೆ ಒಂದು ಸೇಫ್ ಡಿಫೆನ್ಸಿವ್ ಡ್ರೈವ್ ಮಾಡಬೇಕಾದ್ರೆ ಏನೇನು ಪಾಯಿಂಟ್ಸ್ ಹೇಳಿದೆ ಅದನ್ನು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನೀವು ಸೇಫ್ ಡ್ರೈವಿಂಗ್, ಡಿಫೆನ್ಸಿಂಗ್ ಡ್ರೈವಿಂಗನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. 2 ವೀಲರ್ ರೈಡ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಬೇಡಿ. ಹಾಗೆ 4 ವೀಲರ್ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳದೆ ಡ್ರೈವ್ ಮಾಡಬೇಡಿ ಅಂತ ಹೇಳ್ತಾ ಟ್ರಾಫಿಕ್ ರೂಲ್ಸ್ನ ಒಬೇ ಮಾಡಿ.